ಆ ಥರ ಸಿನಿಮಾಗಳನ್ನ ನೋಡಲ್ಲ ಅಂತ ಬಟ್ ಆ ಥರ ಸಿನಿಮಾಗಳನ್ನ ತುಂಬ ಜನ ನೋಡ್ತಾರೆ ಮ್ಯಾಮ್. ಇವತ್ತಿಗೂ ಅದಕ್ಕೆ ರಾಮಾಯಣ ಎಷ್ಟೇ ಟೈಮ್ಸ್ ಬಂದ್ರೂ ಕೂಡ ಜನ ಹೋಗ್ತಿದ್ದಾರೆ, ನೋಡ್ತಿದ್ದಾರೆ. ಸಿನಿಮಾಗಳು ಗೆಲ್ತಿವೆ, ಪೌರಾಣಿಕ ಸಿನಿಮಾಸು. ಸೊ ದೇವಿ ಸಿನಿಮಾಗಳಂತೂ ನಾನು ಯಾವಾಗಲೂ ವಾಚ್ ಮಾಡ್ತಾನೆ ಇರ್ತೀನಿ. ಆ ಹಳೆ ಕಾಲದ್ದು ಸಿನಿಮಾಗಳು ಅದೆಷ್ಟು ಚೆನ್ನಾಗಿರುತ್ತೆ. ದೇವಿ ರಮ್ಯ ಕೃಷ್ಣ ಅವ್ರು ರೋಲ್ ಮಾಡಿರೋದಾಗಿರ್ಬೋದು, ಪ್ರೇಮ ಅವರು, ಸೌಂದರ್ಯ ಅವರು. ಐ ಥಿಂಕ್ ತುಂಬ ದಿನ ಆಗಿದೆ, ಬಟ್ ಅದು ಒಂದು ಬೇರೆ ಫಾರ್ಮ್ಯಾಟಲ್ಲಿ ಬರ್ತಾ ಇದೆ ಅನ್ಸುತ್ತೆ. ಇವಾಗ ಲೈಕ್ ಹನುಮಾನ್ ಬಂದಿದೆ, ಅದು ತುಂಬ ಹಿಟ್ ಆಗಿತ್ತಲ್ವ. ಸೊ ಒಂಚೂರು AI ಯೂಸ್ ಮಾಡಿ ಕೂಡ ಮಾಡ್ತಿದ್ದಾರೆ. ಆ್ಯಂಡ್ ಹಂಗೆ ನೋಡೋಕ್ಕೆ ಹೋಗಿದ್ರೆ ಕಾಂತಾರ ದೇವ್ರ ಮೇಲೇ ಆ್ಯಕ್ಚುಲಿ. ಸೊ ನನಗೆ ಪಾರ್ಟ್ 2 ಅಲ್ಲಿ ಫುಲ್ ನಾನು ಅಳ್ತಾ ಇದ್ದಾರೆ. ಕ್ಲೈಮ್ಯಾಕ್ಸಲ್ಲಿ ನನಗೆ ಅಷ್ಟು ಕನೆಕ್ಟ್ ಆಯಿತು. ದೇವಿದು ಒಂದು ಬರುತ್ತೆ ಅಲ್ವಾ ಅವತಾರ. ಯಪ್ಪ, ನಾನು ಬಾಂಬೆಯಲ್ಲಿ ನೋಡಿ ನಾನು ಮಾತಾಡಿದಾಗನೇ ನಂಗೆ ಗೂಸ್ ಬಂಪ್ಸ್ ಬರುತ್ತೆ. ನನ್ನ ದೇವಿ ನೀವು ಹೇಳಿದ ತಕ್ಷಣ ನನ್ನ ಚೇಂಜ್ ಆಗಿಬಿಡುತ್ತೆ. ಇಲ್ಲ, ಅದು ಮಾಡಿದರೆ ಐ ಥಿಂಕ್ ಖಂಡಿತ ದೇವಿನೇ ಅದನ್ನು ಬ್ಲೆಸ್ಸಿಂಗ್ಸ್ ಮಾಡಬೇಕು. ಅಮ್ಮ ಪಾತ್ರ ಮಾಡೋದು ಸುಲಭ ಅಲ್ಲ. ಆ್ಯಂಡ್ ಅವರೇ ಅದು ಅವಕಾಶ ನಮಗೆ ಕೊಡಬೇಕು. ಬಟ್ ಖಂಡಿತ ಐ ವುಡ್ ಲವ್ ಟು, ಆಫ್ ಕೋರ್ಸ್, ನಥಿಂಗ್ ಲೈಕ್ ದ್ಯಾಟ್. ಆ್ಯಂಡ್ ನಮ್ಮ ಕಲ್ಚರ್ ಬಗ್ಗೆ ನಾವು ಮೂವೀಸ್ ಮಾಡ್ತಾ ಇರಬೇಕು. ನೆಕ್ಸ್ಟ್ ಜನರೇಷನ್ಸ್ಗೆ ಗೊತ್ತಾಗಬೇಕಂದ್ರೆ ಅದು ಆಗ್ತಾನಿದ್ರೆ ತುಂಬ ಜನಗೆ ಅದ್ರ ಕಲ್ಚರ್ ಬಗ್ಗೆ ಗೊತ್ತಾಗುತ್ತೆ. ಪ್ಲಸ್ ತುಂಬ ಪ್ರೋತ್ಸಾಹ ಸಿಗುತ್ತೆ, ಅದು ಪಾಸಿಟಿವ್ ಎನರ್ಜಿ ಸಿಗುತ್ತೆ ಅದರಿಂದ. ಸೊ ಖಂಡಿತ ಆ ಥರ ಬಂದರೆ ಖಂಡಿತ ಮಾಡ್ತೀನಿ. ದೆನ್ ಇನ್ನೊಂದು ಪ್ರಶ್ನೆ ಏನು ಅಂತ ಅಂದರೆ, ಈಗ ಹೀರೋಯಿನ್ಸ್ಗೆ ಹೀರೋಗಳಷ್ಟು ಇಂಪಾರ್ಟೆನ್ಸ್ ಕೊಡಲ್ಲ ಮೂವೀಸಲ್ಲಿ. ಸೊ ಯಾಕಂದರೆ ನಾವೇನಾದರೂ ಪ್ರಶ್ನೆ ಕೇಳಿದಾಗ ಕೆಲವರು ಹೇಳೋದೇನು ಅಂತಂದರೆ, ಅಫ್ಕೋರ್ಸ್ ಈಗ ನೋಡಿ ಹೀರೋಯಿನ್ಸು ಈಗ ಬಂದು ಆಗೋಗ್ತಾರೆ, ಗ್ಲಾಮರಸ್ ರೋಲ್ಗಳನ್ನ ಮಾಡಿಬಿಟ್ಟು ಹೊರಟೋಗ್ತಾರೆ, ಅವ್ರಿಗೆ ಅದರಲ್ಲಿ ರಿಸ್ಕ್ ಇರಲ್ಲ. ಆದರೆ ಹೀರೋಸ್ಗಳೇನು ಅಂತಂದರೆ ಫೈಟ್ ಸೀಕ್ವೆನ್ಸ್ ಮಾಡಬೇಕಾಗಿರುತ್ತೆ, ಟಫ್ ಸಿಚುವೇಶನ್ಸ್ ಇರುತ್ತೆ ಆ ಟೈಮಲ್ಲಿ. ಸೊ ಅವ್ರಿಗೆ ಫೈಟ್ ಸೀಕ್ವೆನ್ಸ್ ಎಲ್ಲ ಮಾಡ್ತಾರೆ. ಸೊ ಅವ್ರದ್ದು ರೋಲ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಾವು ಅವ್ರಿಗೆ ರೆಮ್ಯುನರೇಷನ್ ಎಲ್ಲ ಜಾಸ್ತಿ ಕೊಡ್ತೀವಿ, ಹೀರೋಯಿನ್ಸು ಕಮ್ಮಿ ಕೊಡ್ತೀವಿ ಅನ್ನೋ ಮಾತುಗಳು ಕೇಳಿ ಬರ್ತಾ ಇರುತ್ತೆ. ಕೆಲವು ಹೀರೋಯಿನ್ಸು ಅದನ್ನು ಮೀಟಿ ಇದು ಮುಂದೆ ಹೋಗಿದ್ದಾರೆ ಅದನ್ನೆಲ್ಲ. ಅಂದರೆ ಅವರು ಹೀರೋಗಳಷ್ಟೇ ರೆಮ್ಯುನರೇಷನ್ ತಗೊಳ್ತಿದ್ದಾರೆ. ಸೊ ನೀವು ಇವಾಗ ನಾನು ಯಾಕೆ ಈಗ ನಿಮಗೆ ಆ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂತ ಅಂದರೆ, ನೀವು ಇವಾಗ ಆ್ಯಕ್ಷನ್ ಸೀನ್ಗಳಲ್ಲೂ ಮಾಡಿದ್ದೀರ, ನಿಮ್ಗೆ ಆ ಎಕ್ಸ್ಪೀರಿಯನ್ಸ್ ಇದೆ. ಹೀರೋಗಳ್ಗೆ ಯಾವ ಥರ ಎಕ್ಸ್ಪೀರಿಯನ್ಸ್ ಆಗುತ್ತೋ ನಿಮ್ಗೆ ಅದು ಆಗಿದೆ. ಈಗ ಮುಂಚೆ ಆದರೆ ಗೊತ್ತಿರಲಿಲ್ಲ ನಿಮಗೆ ಅದ್ರ ಬಗ್ಗೆ. ಸೊ ಇದನ್ನು ನೋಡಿದಾಗ ನಿಮ್ಗೆ ಏನು ಅನಿಸುತ್ತೆ? ಆ್ಯಕ್ಚುಲಿ ಹೀರೋಯಿನ್ಸ್ಗೂ ಹೀರೋಗಳಷ್ಟೇ ಇಂಪಾರ್ಟೆನ್ಸ್ ಕೊಡಬೇಕಾ, ಅದರ್ವೈಸ್ ಇಲ್ಲ ಅವ್ರ ರೆಮ್ಯುನರೇಷನ್ ತಗೊಳ್ಳೋದು ಕರೆಕ್ಟ್ ಇದೆ, ಯಾಕಂದರೆ ಅವ್ರಿಗೆ ಫೈಟ್ ಸೀಕ್ವೆನ್ಸು ಬೇರೆ ಬೇರೆ ಸೀಕ್ವೆನ್ಸ್ಗಳೆಲ್ಲ ತುಂಬ ಇರುತ್ತೆ ಅಂತ ಅನಿಸುತ್ತಾ ನಿಮಗೆ ಅದನ್ನು ನೋಡಿದಾಗ? ಇದರಲ್ಲಿ 2 ವಿಷಯ ಇದೆ. ಫಸ್ಟ್ ಆಫ್ ಆಲ್, ಖಂಡಿತ ನೀವು ಹೇಳ್ತಾ ಇರೋದು ಕರೆಕ್ಟ್. ಅವ್ರು ತುಂಬ ರಿಸ್ಕ್ ತೊಗೊಂಡು ಮಾಡ್ತಾರೆ. ಬಟ್ ಇವಾಗ ಹೀರೋಯಿನ್ಸು ಕೂಡ ಮಾಡ್ತಿದ್ದಾರೆ. OTTನಲ್ಲಿ ನೀವು ತುಂಬ ನೋಡಿರ್ತೀರ. ಇವಾಗ ಒಂದು ಆಲ್ಫಾ ಅಂತ ಒಂದು ಮೂವಿ ಬಂದಿತ್ತು, ಆಲಿಯಾ ಭಟ್ದು. ಸೊ ಅವರು ಕೂಡ ತುಂಬ ಆ್ಯಕ್ಷನ್ ಮಾಡಿದ್ದಾರೆ. ಸೊ ಇವಾಗ ಸಮಂತಾ ಅವರು ಮಾಡಿದ್ದಾರೆ. ಸೊ ತುಂಬ ಹೀರೋಯಿನ್ಸು ಹೀರೋಗೆ ಪ್ಯಾರಲಲ್ ಆಗಿ ಅಥವಾ ಅದಕ್ಕಿಂತ ಮೀರಿನೂ ಆ್ಯಕ್ಷನ್ ಮಾಡ್ತಿದ್ದಾರೆ. ಬಟ್ ಒಂದು ರೆಮ್ಯುನರೇಷನ್ ಪಾರ್ಟ್ ಬಂದರೆ ಐ ಥಿಂಕ್ ಮಾರ್ಕೆಟ್ ಪ್ಲೇಸ್ ಅ ಪಾರ್ಟ್. ನೀವು ಎಷ್ಟು ಪಾಪ್ಯುಲರ್ ಆಗಿದ್ದೀರಾ, ನಿಮಗೆ ಎಷ್ಟು ಆಡಿಯನ್ಸ್ ಇದೆ, ಬಿಕಾಸ್ ಅದು ಬಿಸ್ನೆಸ್ಗೆ ಹೊರಟೋಗ್ತೀವಿ ನಾವು ಆವಾಗ. ಸೊ ಪ್ರೊಡ್ಯೂಸರ್ಸ್ ಲುಕ್ ಎಟ್ ಇಟ್ ಲೈಕ್ ದ್ಯಾಟ್. ಲೈಕ್ ಫಾರ್ ಎಕ್ಸಾಂಪಲ್, ಈ ಪರ್ಸನ್ನ ನಾವು ಕಾಸ್ಟ್ ಮಾಡಿದರೆ ನಮಗೆ ಇಷ್ಟೊಂದು ಜನ ಫ್ಯಾನ್ಸ್ ಇದ್ದಾರೆ ಅವ್ರಿಗೆ. ಸೊ ಇಷ್ಟು ನಮಗೆ ಓಪನಿಂಗ್ ಸಿಗುತ್ತೆ, ಅದು ಒಂದು ವಿಭಾಗ ಇದೆ. ಲೈಕ್ ಪೀಪಲ್ ಲುಕ್ ಎಟ್ ಥಿಂಗ್ಸ್ ಲೈಕ್ ದ್ಯಾಟ್ ಆಲ್ಸೋ. ಸೊ ಆ ಮಾರ್ಕೆಟ್ ವ್ಯಾಲ್ಯೂ ಅನ್ನೋದಿದೆ. ಸೊ ಐ ಥಿಂಕ್ ರೆಮ್ಯುನರೇಷನ್ಗೆ ಅದು ತುಂಬ ಕ್ಲೋಸ್ ಇದೆ. ಅದು ಹೇಳಿದೆ, ಲೈಕ್ ಇಫ್ ಸಮನ್ ನ್ಯೂ ಕಮ್ಸ್, ಲೈಕ್ ಫಾರ್ ಎಕ್ಸಾಂಪಲ್ ಇವಾಗ ಸಯ್ಯಾರದು ಒಂದು ಕಪಲ್ ಆಯ್ತು, ಅವ್ರು ಸಡನ್ಲಿ ಸೂಪರ್ ಸ್ಟಾರ್ಸ್ ಆಗಿಬಿಟ್ಟಿದ್ದಾರೆ. ಸೊ ಅವ್ರಿಗೆ ಇವಾಗ ಇಬ್ಬರಿಗೆ ರೆಮ್ಯುನರೇಷನ್ ಜಾಸ್ತಿ ಆಗುತ್ತೆ. ಇವಾಗ ದೇ ಆರ್ ಮೆನಿ ಹೀರೋಯಿನ್ಸ್, ಲೈಕ್ ರಶ್ಮಿಕಾ ಅವರಾಗಲಿ ತುಂಬ ಜನ ಸೂಪರ್ ಸ್ಟಾರ್ಸ್ ಆಗಿಬಿಟ್ಟಿದ್ದಾರೆ. ದಟ್ ದೇ ಕಮ್ಯಾಂಡ್ ಮೋರ್ ಮನಿ. ಸೊ ಅದು ದಟ್ ಯು ಹ್ಯಾವ್ ಟು ಬಿಲ್ಡ್ ದಟ್ ಯುವರ್ ಸೆಲ್ಫ್. ನಾವು ಸುಮ್ಮನೆ ಅದಕ್ಕೆ ಪ್ರೊಟೆಸ್ಟ್ ಮಾಡೋಕ್ಕಾಗಲ್ಲ. ಪ್ರೊಟೆಸ್ಟ್ ಮಾಡಿದರೆ ಅದು ಏನಾಗಲ್ಲ. ನಮ್ಮ ಟ್ಯಾಲೆಂಟನ್ನು ನಾವು ಅಷ್ಟು ಬಿಲ್ಡ್ ಮಾಡ್ಕೋಬೇಕು ದಟ್ ವಿ ಕ್ಯಾನ್ ಸೇ ದಟ್ ದಿಸ್ ಇಸ್ ಮೈ, ಆ್ಯಂಡ್ ದ ಪ್ರೊಡ್ಯೂಸರ್ ಹ್ಯಾಸ್ ಟು ಗಿವ್, ಬಿಕಾಸ್ ಈ ನೋಸ್ ಯುವರ್ ವರ್ತ್ ದಟ್ ಮಚ್. ಸೊ ಅದಕ್ಕೆ ಮಾರ್ಕೆಟ್ ವ್ಯಾಲ್ಯೂ ನಾವನ್ನ ಇನ್ಕ್ರೀಸ್ ಮಾಡಬೇಕು. ನಮ್ಮ ಮೂವೀಸ್ ಎಲ್ಲ ಚೆನ್ನಾಗಿ ಬಿಸ್ನೆಸ್ ಮಾಡಬೇಕು, ಹಿಟ್ ಆಗಬೇಕು. ಏನೋ ಹೀರೋ ಇಲ್ಲದೆ ನೀವು ಮೂವಿ ಮಾಡಿ ಹಿಟ್ ಆಗಿದ್ದರೆ ನೆಕ್ಸ್ಟ್ ಪ್ರೊಡ್ಯೂಸರ್ಸ್ ಕೊಡ್ತಾರೆ, ಬಿಕಾಸ್ ದ್ಯಾಟ್ ಈಸ್ ದ ಬಿಸ್ನೆಸ್ ಸೈಡ್. ಅದು ಏನೋ ಮಾಡೋಕ್ಕಾಗಲ್ಲ. ಬಟ್ ಆಸ್ ಅನ್ ಆ್ಯಕ್ಟರ್ ನಾನು ಯಾವಾಗ ಅದಕ್ಕೆ ಸೆಕೆಂಡರಿ ಅನ್ಕೊತೀನಿ. ನನಗೆ ರೆಮ್ಯುನರೇಷನ್ ಅಫ್ಕೋರ್ಸ್ ಇಟ್ಸ್ ಇಂಪಾರ್ಟೆಂಟ್, ಬಿಕಾಸ್ ನಮಗೆ ಒಂದು ಗುಡ್ ವಿಲ್ ಇದೆ, ಒಂದು ವರ್ತ್ ಇದೆ. ನಾವು ಇಷ್ಟು ವರ್ಷದಿಂದ ವರ್ಕ್ ಮಾಡಿದ್ದೀನಿ. ಬಟ್ ಖಂಡಿತ ನಾವು ಕ್ವಾಲಿಟಿ ವರ್ಕ್ ಮಾಡ್ತಾ ಇದ್ದರೆ ಖಂಡಿತ ಅದು ಬಿಲ್ಡ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ, ನನ್ನ ಅನಿಸಿಕೆ. ಜೊತೆಗೆ 8 ಅವರ್ಸ್ ಶಿಫ್ಟ್ ಬಗ್ಗೆ ಏನು ಹೇಳ್ತೀರಿ? ಅಂದರೆ ಸಿನಿಮಾ ರಂಗದಲ್ಲೂ ಕೂಡ 8 ಅವರ್ಸ್ ಬೇಕೇ ಬೇಕು ಅಂತ. ಅಫ್ಕೋರ್ಸ್ ಈಗ ತಾಯಿ ಆಗಿರ್ತೀರ ನೀವು, ಎರಡು ಕಡೆ ಬ್ಯಾಲೆನ್ಸ್ ಮಾಡಬೇಕಾಗಿರುತ್ತೆ. ಸೊ ಅಂಥವ್ರು ಕೇಳೋದ್ರಲ್ಲಿ ತಪ್ಪಿಲ್ಲ ಅಂತ ಅನಿಸುತ್ತೆ. ಬಟ್ ಕೆಲವರು ಟಾಪ್ ಹೀರೋಯಿನ್ಸೇ ಹೇಳೋ ಪ್ರಕಾರ ಸಿನಿಮಾ ರಂಗದಲ್ಲಿ 8 ಅವರ್ಸ್ ಅಂತ ನಾವು ಮಾಡ್ಕೊಂಡು ಕೂತ್ಕೊಂಡ್ರೆ ಅದು ಆಗೋದೇ ಇಲ್ಲ, ಕೆಲಸಗಳಾಗಲ್ಲ ಅಂತ ಹೇಳ್ತಾರೆ. ಈಗ ನಾನು ಆ್ಯಸ್ ಎ ಜರ್ನಲಿಸ್ಟ್ ನಾನು 8 ಅವರ್ಸೇ ಮಾಡ್ತೀನಿ ಅಂತ ಅಂದರೆ ಆಗೋದಿಲ್ಲ. ಸಮ್ಟೈಮ್ಸ್ ನಮಗೆ ಒಳ್ಳೆ ಒಂದು ಬ್ರೇಕಿಂಗ್ ಬಂದಿರುತ್ತೆ, ಇಡೀ ದಿನ ಅಲ್ಲೇ ಇರಬೇಕಾಗಿರುತ್ತೆ. ಸೊ ಆ ಥರ ನಾವು 8 ಅವರ್ಸ್ ಶಿಫ್ಟ್ಗೆ ಹೊರಟೋಗ್ಬಿಡ್ತೀವಿ ಅಂತಂದರೆ ಅದು ನಾವು ವೃತ್ತಿಗೆ ಮೋಸ ಮಾಡಿದಾಗ ಆಗುತ್ತೆ. ಸೊ ನೀವೇನು ಹೇಳ್ತೀರಾ ಮ್ಯಾಮ್? ನಾನೇನು ಹೇಳ್ತೀನಿ ಅಂದರೆ, ಇದು ತುಂಬ ಪರ್ಸನಲ್. ಇವಾಗ ಒಬ್ಬೊಬ್ಬರು ಪರ್ಸನಲ್ ಚಾಯ್ಸಸ್ ತಗೋಬೋದು. ಇವಾಗ ಯಾರಿಗೆ ಅದು ಅನಿಸುತ್ತೆ ಅವ್ರಿಗೆ 8 ಅವರ್ಸ್ ಬೇಕು, ಇಲ್ಲಾಂದರೆ ಅವ್ರು ವರ್ಕ್ ಮಾಡಲ್ಲ.
ದೇ ಕ್ಯಾನ್ ಟೇಕ್ ದಟ್ ಡಿಸಿಷನ್. ಯಾರಿಗೆ ಅನಿಸುತ್ತೆ ದಟ್ ಇಲ್ಲ ನಾನು ಇನ್ನೂ 10 hours ವರ್ಕ್ ಮಾಡ್ತೀನಿ, ದೇ ಕ್ಯಾನ್ ಟೇಕ್ ದಟ್ ಡಿಸಿಷನ್. ಸೊ ಪ್ರತಿಯೊಂದು ಮೂವಿ ಇಂಡಿವಿಜುವಲ್ ಆಗಿ ಬರುತ್ತೆ, ಇಲ್ಲಿ ಒಂದು ಬ್ಲ್ಯಾಂಕೆಟ್ ರೂಲ್ ಇಲ್ಲ. ಓಕೆ, ಆ್ಯಂಡ್ ಪ್ರತಿಯೊಂದು ಪ್ರೊಡಕ್ಷನ್ಗೆ ಅದು ಮಾಡೋಕ್ಕಾಗಲ್ಲ. ಇವಾಗ ಸೀರಿಯಲ್ ಅವ್ರಿಗೆ ಬೇರೆ ಟೈಮಿಂಗ್ಸ್ ಇರುತ್ತೆ, ಅವ್ರು ತುಂಬ ಲೆಂಗ್ತಿ ಟೈಮ್ ಶೂಟ್ ಮಾಡ್ತಾರೆ, ಅವ್ರದ್ದು ಬಜೆಟ್ ಬೇರೆ ಥರ ಇರುತ್ತೆ. ಸಪೋಸ್ ಸಮನ್ ವಾಂಟ್ಸ್ ಟು ಫಿನಿಶ್ ಅ ಮೂವಿ ಇನ್ 15 days, ಅವ್ರದ್ದು ಪ್ಲ್ಯಾನೇ ಅದೇ, ನಾವು 15 ದಿವಸದಲ್ಲಿ ಈ ಮೂವಿ ಮುಗಿಸ್ತೀನಿ. ಸೊ ಅವ್ರು ಅವಾಗ ಅದೇ ರೀತಿ ವರ್ಕ್ ಮಾಡಬೇಕಾಗತ್ತೆ. ಸೊ ಅದಕ್ಕೆ ಮೆಂಟಲಿ ಪ್ರಿಪೇರ್ಡ್ ಎಲ್ಲರೂ ಆಗಬೇಕು, ಯಾರ್ಯಾರು ಒಪ್ಕೊಂಡಿದ್ದಾರೆ ಆ ಪ್ರಾಜೆಕ್ಟ್ನ. ಸೊ ಇದು ಒಂದು ಪರ್ಸ್ನಲ್ ಒಪ್ಪಿಗೆ ಮೇಲೆ. ಇವಾಗ ನೀವು ರೆಡಿ ಆಗಿದ್ದೀರಾ, ನಾನು ರೆಡಿ ಇಲ್ಲ, ನಾನು ವರ್ಕ್ ಮಾಡಲ್ಲ ಅಷ್ಟೇ. ಒಂದು ಬ್ಲ್ಯಾಂಕೆಟ್ ರೂಲ್ ಮಾಡಿಬಿಟ್ರೆ ಕಷ್ಟ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ಬಿಕಾಸ್ ಪ್ರತಿಯೊಂದು ಮೂವಿ ಬೇರೆ ಥರ ಇರುತ್ತೆ. ಇವಾಗ ಅಲ್ಲು ಅರ್ಜುನ್ ಸರ್ ಒಂದು ಫಾರ್ಮ್ಯಾಟಲ್ಲಿ ಮೂವಿ ಮಾಡ್ತಿದ್ದಾರೆ, ಅವ್ರದ್ದು ಒಂದು ಬಜೆಟ್ ಇದೆ. ಇನ್ನೊಬ್ಬರು ಆ ಥರ ಮಾಡೋಕ್ಕಾಗಲ್ಲ. ಸೊ ವಿ ಹ್ಯಾವ್ ಟು ಥಿಂಕ್ ಪ್ರಾಕ್ಟಿಕಲಿ, ಲೈಕ್ ಯಾರಿಗೆ ಏನಾಗುತ್ತೆ. ಬಟ್ ಅದು ಹೇಳಿದೆ ನಾನು ಯಾರಿಗೇನೋ ಫೋರ್ಸ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತೀನಿ. ಸಪೋಸ್ ಒಂದು ಹೀರೋಯಿನ್ ಅಥವಾ ಒಂದು ಹೀರೋ ಹೇಳ್ತಾರೆ ನನಗೇನೋ ಪ್ರಾಬ್ಲಮ್ ಇದೆ, ಅಥವಾ ನನ್ನ ಫ್ಯಾಮಿಲಿ ಪ್ರಾಬ್ಲಮ್ ಇದೆ, ಅಥವಾ ಫಿಸಿಕಲಿ ಪ್ರಾಬ್ಲಮ್ ಇದೆ. ತುಂಬ ಹೀರೋಸ್ 6 o'clock ಮನೆಗೆ ಹೊರಟೋಗ್ತಾರೆ. ಸೊ ಆ ಥರ ಇದ್ದರೆ ನೀವು ಅವ್ರ ಮಾತು ಕೇಳಿ ಅವ್ರನ್ನ ನೀವು ಹೈರ್ ಮಾಡ್ಬೋದು. ಅಫ್ಕೋರ್ಸ್ ದೇ ಕ್ಯಾನ್ ವರ್ಕ್, ಬಟ್ ಇಟ್ಸ್ ಅ ಪರ್ಸನಲ್ ಥಿಂಗ್. ಆ್ಯಂಡ್ ಪರ್ಸನಲಿ ಮೂವೀಸ್, ಪ್ರತಿಯೊಂದು ಮೂವಿ ಡಿಫ್ರೆಂಟ್ ಇದೆ. ಸೊ ಒಂದೊಂದು ಮೂವಿಗೆ ಒಂದು ಥರ ಅಗ್ರಿಮೆಂಟ್ ಮಾಡ್ಬೋದು. ಓಕೆ ಮ್ಯಾಮ್, ಈ ಸಿನಿಮಾದಲ್ಲಿ ಸ್ಪೆಷಲಿ ನೀವು ಗನ್ ಇಟ್ಕೊಂಡಿದ್ದೀರಾ, ಸೊ ಯಾರ ಮೇಲೆ ಫೈರ್ ಮಾಡೋಕ್ಕೆ ರೆಡಿ ಆಗಿರೋ ಅಂಥದ್ದು, ಅಂದರೆ ಯಾವುದರ ವಿರುದ್ಧ ನೀವು ಸಮರ ಸಾರಿದ್ದೀರಾ, ಅಂದರೆ ಯುದ್ಧ ಸಾರಿದ್ದೀರಾ ಅಂತ? ಅಗೇನ್ ಅದು ಮೂವಿ ನೋಡಬೇಕು. ಆಬ್ವಿಯಸ್ಲಿ ವಿಲನ್ಗಳು, ಟ್ರೈಲರಲ್ಲಿ ಅಫ್ಕೋರ್ಸ್ ವಿಲನ್ಗಳು, ಬಟ್ ಯಾವ ಟಾಪಿಕ್ ಅಂತ ಅಂದರೆ ನಂಗೆ ಸ್ವಲ್ಪ ಡ್ರಗ್ಸ್ ಅಂತ ಅನ್ನಿಸ್ತು. ಹೌದು ಡ್ರಗ್ಸ್ದು ಒಂದು ಸಾಮ್ರಾಜ್ಯ ಇರುತ್ತೆ. ಸೊ ಅದನ್ನು ನಾವು ಇದು ಮಾಡೋಕ್ಕೆ ಹೋಗ್ತೀವಿ. ಅದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿರುತ್ತೆ ಆ ಥರ ಎಲ್ಲ ಇದೆ. ಸ್ವಲ್ಪ ವಿಲನ್ಗಳು ತುಂಬ ಚೆನ್ನಾಗಿದ್ದಾರೆ ಮ್ಯಾಮ್. ಆ್ಯಕ್ಚುಲಿ ಹೀರೋಗಳ ಸಿನಿಮಾಗಳಲ್ಲೂ ಆ ಥರ ಇರೋಲ್ಲ, ಚೆನ್ನಾಗಿ ಅಂದರೆ ಲೈಕ್ ಸ್ವಲ್ಪ ಖಡಕ್ಕಾಗಿ. ತುಂಬ ಹೈಟ್ ಆಗಿದ್ರಪ್ಪ ಅವರು. ಐ ಥಿಂಕ್ ಶಶಿ ಅವರು ಹಿ ವಾಸ್ ಆಲ್ಮೋಸ್ಟ್ ಲೈಕ್ ಐ ಥಿಂಕ್ 6'2". ಅವ್ರ ಜೊತೆ ಫೈಟ್ ಮಾಡಿದ್ದೀನಿ, ನಾನು ನಂಬ್ತೀರಾ? ನಾನು 5'3", ಅವ್ರು 5'6'2". ಬಟ್ ಯಾ ಕಾನ್ಫಿಡೆನ್ಸಿಂದ ಮಾಡಿದ್ದೀನಿ. ಸೊ ದೆನ್ ಮ್ಯಾಮ್, ಇದು ಹೆಣ್ಮಕ್ಳಿಗೆ ಯಾವ ಥರ ಕನೆಕ್ಟ್ ಆಗುತ್ತೆ ಅಂತ? ಬಿಕಾಸ್ ನಾನು ಈಗ ರೀಸೆಂಟಾಗಿ ಸಮಂತ ಅವ್ರ ಸಿನಿಮಾ ಬಂತು, ಮಾ ಇಂಟಿ ಬಂಗಾರಂ. ಸೊ ನಾನು ಥಿಯೇಟರ್ಗೆ ಹೋಗಿ ನೋಡಿದಾಗ ಆಲ್ಮೋಸ್ಟ್ ಎಲ್ಲರೂ ಹೆಣ್ಮಕ್ಳೇ ಇದ್ದರು, ಯಾಕಂದರೆ ಅದು ವಿಮೆನ್ ಓರಿಯೆಂಟೆಡ್ ಮೂವಿ. ಸೊ ಎಲ್ಲ ಹೆಣ್ಮಕ್ಳು ಥಿಯೇಟರ್ಗೆ ಬಂದು ನೋಡ್ತಾಯಿದ್ರು. ನನ್ನ ಪಕ್ಕ ಕೂತಿರೋರು ಒಬ್ಬರೇ ಬಂದಿದ್ದರು ಸಿನಿಮಾ ನೋಡೋಕ್ಕೆ, ಲೇಡಿ. ಓಕೆನಾ, ಅಫ್ಕೋರ್ಸ್ ಇವಾಗ ಹುಡುಗಿರು ಹೋಗ್ತಾರೆ ಒಬ್ಬೊಬ್ಬರೇ, ಆದರೆ ತುಂಬ ರೇರ್. ಆ ಥರ ಸಿನಿಮಾ ಬಂದಾಗ ಖಂಡಿತ ಹೋಗ್ತಾರೆ. ಹೌದು, ನಾವು ನೋಡಲೇಬೇಕು, ಯಾರ ಮೇಲೂ ಡಿಪೆಂಡ್ ಆಗಬಾರ್ದು, ನಾವು ಹೋಗೋಣ ಅಂತ ಹೇಳ್ಬಿಟ್ಟು. ಸೊ ನನಗೆ ಅದು ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ನಮ್ಗೆ ಇಷ್ಟ ಆಗಿದ್ದು ಹೆಣ್ಮಕ್ಳಿಗೆ ಯಾರೋ ಹುಡುಗ ಇರಲಿ, ಇಲ್ದಿರ ಮನೇಲಿ ತಂದೆ ಬರಲಿ ಅಂತ ಕಾಯ್ಕೊಂಡು ಕೂರಬಾರ್ದು. ನಮ್ಗೆ ಏನು ಅನಿಸುತ್ತೆ, ನಾವು ಅದನ್ನು ಒಬ್ಬರೇ ಹೋಗಿ ಅಲೋನಾಗಿ ಹೋಗಿ ನಾವು ನೋಡಬೇಕು, ಮಾಡಬೇಕು. ಆ ಥರ ಮಾಡಿದಾಗಷ್ಟೇ ನಮಗೆ ಇಂಡಿಪೆಂಡೆಂಟ್ ಅನ್ನೋದು ನಮಗೆ ಇದಾಗುತ್ತೆ. ಸೊ ನಿಮ್ಮ ಸಿನಿಮಾ ಯಾವ ಥರ ಕನೆಕ್ಟ್ ಆಗುತ್ತೆ ಹೆಣ್ಮಕ್ಳಿಗೆ? ಹೋಪ್ಸು, ಖಂಡಿತ. ಅಫ್ಕೋರ್ಸ್ ಇದು ಹೆಣ್ಮಕ್ಳು ಪ್ರಧಾನ ಮೂವಿ ಅಂದರೆ ಹೆಣ್ಮಕ್ಳು ಜಾಸ್ತಿ ಇಷ್ಟಪಡ್ತಾರೆ. ಅದಲ್ಲದೆ ಲೈಕ್ ಐ ಸೆಡ್ ಬಿಫೋರ್, ಇಡೀ ಕುಟುಂಬ ಸಮೇತ ನೋಡೋ ಥರ ಮೂವಿ. ಡಿಟೆಕ್ಟಿವ್ ಮೂವಿ ಅಂದರೆ ಐ ಹೋಪ್ ಎಸ್ಪೆಷಲಿ ಚಿಕ್ಕ ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂತ. ಬಿಕಾಸ್ ಲೈಕ್ ಐ ವಾಸ್ ಸಿಂಗ್ ಸ್ಪೈಡರ್ ಮ್ಯಾನ್, ಸೂಪರ್ ಮ್ಯಾನ್, ಆ ಥರ ಹೀರೋಸ್ ಇದೆ. ಸೊ ಚಿಕ್ಕ ಮಕ್ಕಳಿಗೆ ಒಂದು ಫೀಮೇಲ್ ಲೀಡ್ ನೋಡಿದಾಗ ಅವರು ಒಂದು ಖುಷಿ ಪಡಬೇಕು, ದಟ್ ನಾವು ಈ ಥರ ಆಗ್ಬೋದು, ನಾವು ಸ್ಟ್ರಾಂಗ್ ಆಗಬೇಕು, ಹೆಣ್ಮಕ್ಳು ಸ್ಟ್ರಾಂಗ್ ಗುರು ಅನ್ನೋ ಥರ. ಸೊ ಅದು ಒಂದು ಖಂಡಿತ ಒಂದು ಐಡಿಯಾ ಇದೆ. ಅದ್ರ ಜೊತೆಲಿ ಐ ಥಿಂಕ್ ದಟ್ ಡಿಟೆಕ್ಟಿವ್ ಮೂವೀಸು ಒಂದು ಚಿಕ್ಕ ವಯಸ್ಸಲ್ಲಿ ನಾವು ಹೆಂಗೆ ಒಂದು ಕುತೂಹಲದಿಂದ ನೋಡ್ತಾ ಇದ್ದೀವಿ, ಅದು ಒಂದು ಟ್ರೆಂಡ್ ಬರಬೇಕು ಅನಿಸುತ್ತೆ ನನಗೆ, ಈವನ್ ವಿತ್ ಹೀರೋಸು. ಬಿಕಾಸ್ ಅದು ಒಂದು ಜಾನರ್ ನಾವು ತುಂಬ ಎಕ್ಸ್ಪ್ಲೋರ್ ಮಾಡಿರಲಿಲ್ಲ ಕನ್ನಡದಲ್ಲಿ. ಬೆಂಗಾಲಲ್ಲಿ ತುಂಬ ಚೆನ್ನಾಗಿ ನೋಡ್ತಾರೆ ಜನ. ಅದು ಲೈಕ್ ನಿಮ್ಮದು ಬೊಂಕಿಶ್ ಬಕ್ಷಿದು ಸಿಕ್ಕಾಪಟ್ಟೆ ಪಾರ್ಟ್ಸ್ ಇದೆ. ಒಂದು ರಾಜಸ್ಥಾನಲ್ಲಿ ಒಂದು ರಹಸ್ಯ, ಇನ್ನೊಂದು ಕಡೆ ಒಂದು ರಹಸ್ಯ, ಬೆಟ್ಟದಲ್ಲಿ ಒಂದು ರಹಸ್ಯ, ಇದೆಲ್ಲ ಬರ್ತಾನೆ ಇರುತ್ತೆ. ತುಂಬ ಜನ ಫ್ಯಾಮಿಲಿ ಸಮೇತ ಹೋಗಿ ನೋಡ್ತಾರೆ, ಎಸ್ಪೆಷಲಿ ದುರ್ಗಾ ಪೂಜಾ ಟೈಮ್ನಲ್ಲಿ. ಸೊ ಯಾಕೆ ಕನ್ನಡದಲ್ಲಿ ಬರಬಾರ್ದು? ಸೊ ಬೇರೆ ಬೇರೆ ಜಾನರ್ಸ್ ಎಕ್ಸ್ಪ್ಲೋರ್ ಮಾಡಬೇಕು. ಇಲ್ಲಾಂದರೆ ಬರೀ ಲಾಂಗು ಮಚ್ಚು ಒಂದು ಕಡೆ, ಇಲ್ಲಾಂದರೆ ಲವ್ ಸ್ಟೋರಿ ಒಂದು ಕಡೆ. ಅದು ಸೆಂಟ್ರಲ್ಲಿ ಬೇರೆ ಏನಾದ್ರು ಮಾಡ್ಬೋದು ಅಂತ. ಬೇರೆ ಬೇರೆ ಐ ಥಿಂಕ್ ಕಾಂಟೆಂಟ್ ಬಂದರೆ ಜಾಸ್ತಿ ಜನ ಬರ್ತಾರೆ ಅಂತ ಥಿಯೇಟರ್ಸ್ಗೆ. ಕಾಂಟೆಂಟ್ ಬೇರೆ ಥರ ಬರಬೇಕು, ಆ್ಯಂಡ್ ಇಡೀ ಫ್ಯಾಮ್ಲಿ ನೋಡೋ ಥರ ಕಾಂಟೆಂಟ್ ಕೂಡ ಬರಬೇಕು.